ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಬೇಸಿಗೆ ಜಲ್ದಿ ಶುರುವಾಗೈತಿ. ಈಗಂತೂ ಲೋಡ್ ಶೆಡ್ಡಿಂಗ್ ಇಲ್ಲ, ಆಗೋ ಲಕ್ಷಣ ಹೆಚ್ಚಾಗೈತಿ. ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂದ್ರೆ ಈಗಲೇ ಎಚ್ಚೆತ್ತುಕೊಳ್ಳಿ. ಈ ಯೋಜನೆಗೆ 106 ಕೋಟಿ ರೂಪಾಯಿ ಬೇಕಂತೆ ಪವರ್ಫುಲ್ ಕೆಮ್ಲಾಪುರೆ ಈಗಾಗಲೇ ಹೇಳಿದ್ದಾರೆ. ನಿರಂತರ ಜ್ಯೋತಿ ಯೋಜನೆ ಪ್ರಗತಿಯಲ್ಲಿದೆ ಎಂದು ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಮಹಾವೀರ್ ನಿಲಜ್ಗಿ ಈ ನಿಟ್ಟಿನಲ್ಲಿ ತಾಲೂಕಿನ ಎಲ್ಲಾ ತೋಟ್ಪಟ್ಟಿ ಮನೆಗಳಿಗೆ ನಿರಂತರ ಜ್ಯೋತಿ ಯೋಜನೆ ಜಾರಿಗೊಳಿಸಲಾಗುವುದೆಂದು ಹೇಳಿದರು. ಏನು ಹೇಳಿದ್ದಾರೆ ಒಮ್ಮೆ ಕೇಳಿ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ತೋಟ್ಪಟ್ಟಿ ಮನೆಗಳಿಗೆ ನಿರಂತರ ವಿದ್ಯುತ್ ಬೇಡಿಕೆಗೆ ಹೆಚ್ಚಾಯಿತು. 15,000ಕ್ಕೂ ಹೆಚ್ಚು ಮನೆಗಳಿಗೆ ನಿರಂತರ ವಿದ್ಯುತ್ ಕಾರ್ಯ ನಡೆಯಬೇಕಾಗಿದೆ. ಬೇಸಿಗೆ ಜಲ್ದಿ ಶುರುವಾಗೈತಿ. ಈಗಂತೂ ಲೋಡ್ ಶೆಡ್ಡಿಂಗ್ ಇಲ್ಲ, ಆಗೋ ಲಕ್ಷಣ ಹೆಚ್ಚಾಗೈತಿ. ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂದ್ರೆ ಈಗಲೇ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ಬೇಕು. ಈ ಯೋಜನೆಗೆ 106 ಕೋಟಿ ರೂಪಾಯಿ ಬೇಕಂತ ಪವರ್ಫುಲ್ ಕೆಮ್ಲಾಪುರೆ ಈಗಾಗಲೇ ಹೇಳಿದ್ದಾರೆ. ಆಡಳಿತ ಮಂಡಳಿ ಬೇಗ ಈ ಯೋಜನೆ ಪೂರ್ಣಗೊಳಿಸಿ ತೋಟ್ಪಟ್ಟಿ ಮನೆಗಳಿಗೆ ನಿರಂತರ ವಿದ್ಯುತ್ ಪೂರೈಕೆ ಈಡೇರಿಸಲಿ. ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದಿಂದ ಹುಕ್ಕೇರಿ ತಾಲೂಕಿನ ತೋಟ್ಪಟ್ಟಿಗಳ ಮನೆಗೆ NJY ನಿರಂತರ ಜ್ಯೋತಿ ಯೋಜನೆ ಕಾರ್ಯ ಪ್ರಗತಿ. ಕೆಮ್ಲಾಪುರೆ ಕೆಮ್ಮಿದ್ರೆ ಸಾಕು, ಸಿಬ್ಬಂದಿಗಳು ಗಡಗಡ ನಡುಗುತ್ತಾರೆ ಅನ್ನೋ ಮಾತು ಇದೆ. ಅಷ್ಟು ಪವರ್ಫುಲ್ ಈ ನೇಮಿನ ಕೆಮ್ಲಾಪುರೆ. ಈ ಬಾರಿಯ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಇವರ ಪಾತ್ರ ಬಹು ದೊಡ್ಡದಿದೆ ಅಂತ ಹೇಳಲಾಗುತ್ತಿದೆ. ಅಭಿಯಂತರ ಇವರೇ ನೋಡಿ ಕರೆಂಟ್ ಕೊಡೋ ಪವರ್ಫುಲ್ ನೇಮಿನ ಕೆಮ್ಲಾಪುರೆ. ಕೆಮ್ಲಾಪುರೆ ಸಾಹೇಬರು ಹೇಳಿದ್ರೆ ಸಾಕು, ಎಲ್ಲ ಕೆಲಸ ಆಗ್ತಾವೆ ಅನ್ನೋ ಮಾತಿದೆ. ಈಗಂತೂ ಲೋಡ್ ಶೆಡ್ಡಿಂಗ್ ಇಲ್ವೇ ಇಲ್ಲ, ಆದ್ರೆ ನಿರಂತರ ವಿದ್ಯುತ್ ಯೋಜನೆ ಜಾರಿ ಮಾಡಿದರೆ ತೋಟ್ಪಟ್ಟೆ ಮನೆಗಳ ಮಕ್ಕಳಿಗೆ ಅನುಕೂಲ ಆಗತ್ತೆ. ಇನ್ನು ಬರುವ ದಿನಮಾನಗಳಲ್ಲಿ ಆಡಳಿತ ಮಂಡಳಿಯವರಿರ್ಬೋದು, ಅಧಿಕಾರಿ ವರ್ಗದವರು ಈ ಒಂದು ಯೋಜನೆಯ ಪೈಲಟ್ ಯೋಜನೆ ಅಡಿ ತಾಲೂಕಿನ ಎಲ್ಲಿಮನೊಳ್ಳಿ ಗ್ರಾಮದ ಸುಮಾರು 7,800 ಮನೆಗಳಿಗೆ ಈಗಾಗಲೇ ಪೈಲಟ್ ಯೋಜನೆ ಅಡಿ ನಿರಂತರ ಜ್ಯೋತಿಯನ್ನು ಪೂರೈಸಲಾಗಿದೆ. ಅದೇ ರೀತಿ ಕನಗಲ ಗ್ರಾಮದಲ್ಲಿಯೂ ನಿರಂತರ ಜ್ಯೋತಿಯ ಕಾರ್ಯ ಪ್ರಗತಿಯಲ್ಲಿ ಮುಕ್ತಾಯವಾಗಿದೆ. ಇನ್ನು ಬರುವ ದಿನಮಾನಗಳಲ್ಲಿ ಆಡಳಿತ ಮಂಡಳಿಯವರಿರ್ಬೋದು, ಅಧಿಕಾರಿ ವರ್ಗದವರು ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಹಂತವಾಗಿ ಏನು ಸುಮಾರು ಒಂದು ಗುಂಪು ತೋಟ್ಪಟ್ಟಿಯಲ್ಲಿ 40ರಿಂದ 50 ಮನೆಗಳು, 30ರಿಂದ 40 ಮನೆಗಳು, ಹೀಗೆ ದೊಡ್ಡ ಹೆಚ್ಚು ಮನೆಗಳಿದ್ದಲ್ಲಿ 8ರಿಂದ 5ರಿಂದ 6 ಕಂಬಗಳು ಕೂಡುತ್ತಂಥ ಕೆಲಸಗಳನ್ನು ಪ್ರಗತಿಯಲ್ಲಿದೆ. ಬರುವ ದಿನಮಾನಗಳಲ್ಲಿ ತಾಲೂಕಿನ ಎಲ್ಲ ಹಳ್ಳಿಗಳ ತೋಟ್ಪಟ್ಟಿ ಮನೆಗಳಿಗೆ ನಿರಂತರ ಯೋಜನೆಯನ್ನು ಪೂರೈಸಲಾಗುವುದು. ಈ ಒಂದು ಯೋಜನೆಯನ್ನು ಅತಿ ಶೀಘ್ರದಲ್ಲೇ ಪೂರ್ಣಗೊಳಿಸಲು ಸನ್ಮಾನ್ಯ ರಮೇಶಣ್ಣ ಕತ್ತಿಯವರು AB ಪಾಟೀಲ್ ಸಾಹೇಬರು ಇರ್ಬೋದು, ಸನ್ಮಾನ್ಯ ಜನಪ್ರಿಯ ಶಾಸಕರಾದ ನಿಖಿಲಣ್ಣ ಕತ್ತಿಯವರು ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಈ ನಿರಂತರ ಜ್ಯೋತಿ ಕಾರ್ಯವನ್ನು ಅತಿ ಶೀಘ್ರದಲ್ಲೇ ಪೂರ್ಣಗೊಳಿಸಲು ಅಧಿಕಾರಿ ವರ್ಗಕ್ಕೆ ಸೂಚನೆ ನೀಡಿದ್ದಾರೆ. ಅದೇ ರೀತಿಯಾಗಿ ಆಡಳಿತ ಮಂಡಳಿಯವರು ಸಹ ನಮ್ಮ ಒಂದು ವಿದ್ಯುತ್ ಸಹಕಾರಿ ಸಂಘದ ಸ್ವಂತ ಬಂಡವಾಳದಲ್ಲಿ ಸುಮಾರು 8ರಿಂದ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ತೋಟ್ಪಟ್ಟೆ ಮನೆಗಳಿಗೆ ವಿದ್ಯುತ್ ಪೂರೈಸಲು ಸರ್ವೆ ಮಾಡಲಾಗಿದ್ದು, ಅತಿ ಶೀಘ್ರದಲ್ಲೇ ತಾಲೂಕಿನ ಎಲ್ಲ ತೋಟ್ಪಟ್ಟೆ ಮನೆಗಳಿಗೆ ನಿರಂತರ ಜ್ಯೋತಿ ವಿದ್ಯುತ್ತನ್ನು ಪೂರೈಸಲಾಗುವುದಂತ ಈ ಮೂಲಕ ಹೇಳುತ್ತೇನೆ.